ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ಚಾನಲ್ ಬಗ್ಗೆ ಮಾಹಿತಿನ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನತ್ತಾ ಹೇಳುತ್ತಾ ಈ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಯಾವುದ್ರ ಬಗ್ಗೆ ವಿಚಾರ ತೊಗೊತೀನಪ್ಪ ಅಂದರೆ, ತಮಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ಒಂದು ಅಣ್ಣ ತಮ್ಮ ಅಪ್ಪ ಅಮ್ಮ ಕುಟುಂಬ ಸ್ಥಾನನ ಒಂದು ಲಗ್ನದ ವಿಚಾರವನ್ನು ತಿಳಿಸ್ತಿದ್ದೆ. ಹಾಗೂ ಇವೆಲ್ಲವನ್ನು ನಮಗೆ ಬೇಕಾಗಿರುವಂಥ ಸುಖನ ವಿಚಾರನೂ ತಿಳಿಸಿದ್ದೇನೆ. ಸುಖ ಅನ್ನೋದು ಈ ಹಣಕಾಸಿನ ವಿಚಾರ ಎಲ್ಲಿ ಬರುತ್ತೆ ಅನ್ನೋದು ತಿಳಿಸಿದ್ದೆ. ಹಾಗೂ ಈ ಒಂದು ವಿಚಾರ ಬಂದಾಗ, ಯಾವುದೇ ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾನಪ್ಪ, ಸಂಜೆಯ ಕಾಲದಲ್ಲಿ ಅಂದರೆ ರಾತ್ರಿಯ ವೇಳೆಯಲ್ಲಿ ರೆಸ್ಟ್ ಅನ್ನೋದು ಬೇಕಾಗತ್ತೆ. ಅದು ತಿಳಿಸಕ್ಕಂಥ ಮನೆಯ ವಿಚಾರವನ್ನು ನಾನು ನಿಮಗೆ ಈ ಇಂದಿನ ದಿನ ತಿಳಿಸ್ತಾ ಹೋಗ್ತೀನಿ. ಅಂದರೆ ಎಷ್ಟೋ ಜನರಿಗೆ ಈ ಒಂದು ವಿಚಾರ ಬಂದಿದ ತಕ್ಷಣ ಒಂದು ಈ ಮನೆಯ ವಿಚಾರ ಬಂದಿದ ತಕ್ಷಣ ಮೊದಲನೇದಾಗಿ ಒಂದು ಎಷ್ಟೋ ಜನರಿಗೆ ಅಂದರೆ ಈ ಚಂದ್ರನ ದೃಷ್ಟಿ, ಅಂದರೆ ಎಷ್ಟೋ ಜನರಿಗೆ ಈ ಒಂದು ಗ್ರಹಗಳ ಯಾವ ಯಾವ ಬಲದ ಮೇಲೆ ಎಷ್ಟು ತ್ರಿಕೋಣದಲ್ಲಿದೆ ಅನ್ನೋದು ನಮಗೆ ಮೊದಲನೇದಾಗಿ ಗೋಚರ ಪಡ್ಕೋಬೇಕಾಗತ್ತೆ. ಅದರ ಜೊತೆಯಲ್ಲೇ ಇಲ್ಲಿ ನಮಗೆ ತಮಗೆಲ್ಲ ತಿಳಿದಿರ್ಬೋದು, ಒಂದು ಯಾವ ಗ್ರಹ ಅಂದರೆ ಸೂರ್ಯನು ಹೇಗೆ ನಮಗೆ ಬೆಳೆಯೋತು ಒಂದು ಆರೋಗ್ಯದ ದೃಷ್ಟಿ, ಒಂದು ಲವಲವಿಕೆಗೆ ಕಾರಕನಾಗಿರೋವಂಥದ್ದು ಒಂದು ಸೂರ್ಯನ ದೃಷ್ಟಿ ಹೇಗೆ ಒಂದು ಕಾರಕನಾಗ್ತಾನೋ, ಹಾಗೂ ಚಂದ್ರನ ದೃಷ್ಟಿ ಒಂದು ರಾತ್ರಿಯ ವೇಳೆಗೆ, ಅಂದರೆ ಒಂದು ರಾತ್ರಿ ಆಯ್ತಪ್ಪ, ಒಂದು ಈ ಚಂದ್ರನು ನಮ್ಮ ಒಂದು ರಾತ್ರಿಯ ವೇಳೆಯಲ್ಲಿ ಚಂದ್ರನ ದೃಷ್ಟಿಯಿಂದ ಒಂದು ಈ ಒಂದು ಕಾಲ ಅಂದರೆ ಒಂದು ಚಂದ್ರನು ನಮ್ಗೇನಾದರೂ ಅಂದಿನ ದಿನ ಗೋಚಾರ ಇಲ್ಲ ಅಂದರೆ, ಅಥವಾ ಪ್ರತಿನಿತ್ಯ ಕಾಲದಲ್ಲಿ ನಮ್ಗೇನಾದ್ರು ಸೂರ್ಯನ ಬಿಂಬವೇ ಇದ್ದಿದೆ ಆದರೆ ಒಂದು ಈ ದೇಹಕ್ಕೆ ಆಯಾಸ ಅನ್ನೋದು ಇದ್ದೇ ಇರುತ್ತೆ. ಇದನ್ನೆಲ್ಲ ಒಂದು ಆಯಾಸವನ್ನು ಒಂದು ದೂರ ಮಾಡತಕ್ಕಂಥದ್ದು ನಮ್ಮ ದೇಹಕ್ಕೆ ಯಾವುದಪ್ಪ ಅಂದರೆ, ಈ ದೇಹಕ್ಕೆ ನಿದ್ರೆ. ಈ ದೇಹಕ್ಕೆ ನಿದ್ರೆ ಅನ್ನೋದು ಬರುತ್ತೆ. ಹಾಗಾಗಿ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ರೆಸ್ಟ್ ಅನ್ನೋದು ಗೊತ್ತಿರ್ಬೋದು. ಈ ರೆಸ್ಟ್ ಅನ್ನತಕ್ಕಂಥ ಮನೆಯ ವಿಚಾರ ಎಷ್ಟನೇ ಮನೆಯಪ್ಪ ಅಂದರೆ 12ನೇ ಮನೆ. ನಮ್ಮ ಲಗ್ನದಿಂದ 12ನೇ ಮನೆ ಒಂದು ಲಗ್ನದಿಂದ ಒಂದು ಒಂದು ಏನು 12ನೇ ಮನೆ ಇದೆಯೋ ಅದು ಒಂದು ನಿದ್ರೆಯ ವಿಚಾರ. ಅಂದರೆ ಅವನಿಗೆ ಒಂದು ನಿದ್ರೆ ಎಷ್ಟು ಮಟ್ಟಿಗೆ ಇರುತ್ತೆ. ಹಾಗೂ ಈ ಮನೆ ಏನಾದರೂ ಅಂದರೆ ಇದು ಮುಂದಿನ ಒಂದು ಮದುವೆಯ ಕಾಲಕ್ಕೂ ಕೂಡ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಮೊದಲನೇ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಯಾಕಂದರೆ ಮದುವೆ ವಿಚಾರ ನಾನು ಮುಂದಿನ ಕಾಲ ದೃಷ್ಟಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಮನೆ ಏನಾದರೂ ಎಫೆಕ್ಟ್ನೆಸ್ ಆಗಿದೆಯಪ್ಪ, ಈ ಮನೆ ಏನಾದರೂ ನಿಮ್ಗೇನಾದರೂ ಎಫೆಕ್ಟ್ನೆಸ್ ಆಗಿದೆ ಅಂದಾಗ ಅದರ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಮೇಷ ಲಗ್ನ ಆಗಿದೆಯಪ್ಪ, ಅದರದ 12ನೇ ಮನೆ ಯಾವುದಾಗಿರುತ್ತೆ, ಮೀನ ರಾಶಿ. ಇದಕ್ಕೆ ಒಡೆಯ ಯಾರಪ್ಪ ಆಗ್ತಾರೆ ಅಂದರೆ ಒಂದು ಗುರುವಿನ ಗ್ರಹ ಆಗುತ್ತೆ. ಅಂದರೆ ಗುರು ಒಂದು ಮನೆಯ ಒಡೆಯ ಆಗ್ತಾರೆ. ಆದರೆ 12ನೇ ಮನೆಯ ಅಧಿಪತಿನೂ ಬೇರೆ ಆಗಿರ್ತಾರೆ. ಆ ತ್ರಿಕೋಣದ ದೃಷ್ಟಿನೂ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಇದರಲ್ಲಿ ತಮಗೆಲ್ಲ ತಿಳಿಸಿದೆ, ನಿದ್ರೆಗೆ ಒಂದು ಚಂದ್ರನೇ ಕಾರಕ ಅಂತ. ಒಂದು ಚಂದ್ರನ ಬಲ ಎಷ್ಟರ ಮಟ್ಟಿಗೆ ಇದೆ ನಿಮ್ಮ ಜಾತಕದಲ್ಲಿ, ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ಎಷ್ಟೋ ಜನರಲ್ಲಿ ಏನಪ್ಪ ಅಂದರೆ ಒಂದು ನಿದ್ರೆನೇ ಬರಲ್ಲ, ಅಂದರೆ ನಿದ್ರೆಗೋಸ್ಕರ ನಿದ್ದೆ ಮಾತ್ರ ನುಂಗ್ತಾರೆ. ಅದು ಯಾವ ಅಂತರ್ದಶೆಯಲ್ಲಿ ಏನಾದರೂ ತೊಂದರೆಯನ್ನೇನಾದರೂ ಆಗಿದೆಯಾ, ಏನಾದ್ರು ಯಾವ ಗ್ರಹದಿಂದ ನಿಮ್ಮ ಜಾತಕದಲ್ಲಿ ಏನಾದ್ರು ಎಫೆಕ್ಟ್ನೆಸ್ ಆಗಿದೆಯಾ. ಎಷ್ಟೋ ಜನರಿಗೆ ಈ ಮಾಟ ಮಂತ್ರಾದಿ ಪ್ರಯೋಗಗಳು ಆದಾಗ ಆ ಕ್ಷಣದಲ್ಲಿ ಅಂದರೆ ಏನಾದ್ರು ಕೈ ಮದ್ದು ಹಾಕಿದ್ದಾರೆ, ಅಥವಾ ಏನಾದರೂ ಯಾವುದಾದ್ರೂ ಮಾಟ ಮಂತ್ರಾದಿ ಪ್ರಯೋಗಗಳು ನಿಮ್ಗೇನಾದ್ರು ನಡೆದಿದೆ ಆದರೆ ಮಧ್ಯಂತರ ಕಾಲ ಅಂದರೆ ಒಂದು ಮಧ್ಯರಾತ್ರಿ
12ರಿಂದ 1 ಗಂಟೆಯ ಮೇಲೆ ತಮಗೆ ಎಚ್ಚರಿಕೆ ಅನ್ನೋದಾಗತ್ತೆ. ಮುಂದೆ ನೆಕ್ಸ್ಟು ಆ ಚಂದ್ರನ ಬಿಂಬ ಕ್ಷೀಣಿತಗೊಳ್ಳುವಂಥ ಸಮಯ ಅಂದ್ರೆ 5 ಗಂಟೆಯ ನಂತರದ ವೇಳೆಗೆ ನಿಮಗೆ ನಿದ್ರೆ ಅನ್ನೋದು ಬರಲಿಕ್ಕೆ ಹೋಗುತ್ತೆ. ಆ ಒಂದು ಕಾಲ ಬಂದಾಗ ಏನಪ್ಪ ಅಂದರೆ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಚಂದ್ರ ಒಂದು ಈ ಒಂದು ಮನೆ 12ನೇ ಮನೆ ಎಷ್ಟು ಬಲವಿದೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಎಷ್ಟೋ ಜನರಿಗೆ ಈ ಒಂದು ನಿದ್ರೆ ಅನ್ನೋದು ಅಂದರೆ ನಿದ್ರೆ ಬರಲ್ಲ, ನಿದ್ರೆ ಕಾಯಿಲೆ ಇದೆ ಅಂದರೆ ಒಂದು ನಿದ್ರೆ ಅನ್ನೋದು ಕೂತ್ ಜಾಗದಲ್ಲಿ ನಿದ್ರೆ ಅನ್ನೋದು ಬರುತ್ತೆ ಕೆಲವೊಬ್ಬರಲ್ಲಿ ನಿದ್ರೆ ಅನ್ನೋದೇ ಇರಲ್ಲ. ನಿದ್ರೆ ಮಾತ್ರ ತಗೊಂಡು ಒಂದು ಒಂದು ಏನು ಅವರ ಒಂದು ನರಗಳೆಲ್ಲ ವೀಕ್ ಆಗ್ತಾ ಬಂದಿರುತ್ತೆ. ಈ ಒಂದು ಕಾಯಿಲೆಯಿಂದ ಎಷ್ಟೋ ಜನರಿಗೆ ಒಂದು ಎದೆ ಬಡಿತ ಅಂದರೆ B12 ಮತ್ತೆ ಒಂದು ಕಿಡ್ನಿಯ ಪ್ರಾಬ್ಲಮ್ ಈ ರೀತಿಯಲ್ಲಿ ಒಂದೊಂದು ತಮಗೆಲ್ಲ ಗೊತ್ತಿರ್ಬೋದು. ಒಂದು ಮಾತ್ರೆಯಿಂದ ಇನ್ನೊಂದು ಒಂದು ತೊಂದರೆಗಳು ನಮಗೆ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಒಂದು 12ನೇ ಮನೆನ ಯಾವುದೇ ಥರದ ಗ್ರಹಗಳು ಒಂದು ತೊಂದರೆ ಇಲ್ಲದೆ ಇರತಕ್ಕಂಥದ್ದನ್ನ ಒಂದು ಗೋಚಾರ ನಮಗೆ ಗೊತ್ತಾಗಬೇಕು ಅಂದ್ರೆ ತಿಳ್ಕೊಬೇಕು. ಯಾಕಂದರೆ ಈ 12ನೇ ಮನೆ ಏನಾದರೂ ಎಫೆಕ್ಟ್ನೆಸ್ ಆಗಿದೆಯಾ ಅಥವಾ ಯಾಕಂದರೆ ಈ 12ನೇ ಮನೆ ಇನ್ನೂ ಸಾಕಷ್ಟು ಭಾಗಗಳಿದೆ. ಯಾಕಂದರೆ ನಾನು ನನ್ನ ಎಷ್ಟೋ ವಿಡಿಯೋಲಿ ಹೇಳಿದ್ದೀನಿ, ಒಂದೊಂದು ಮನೇನೂ ಸಾಕಷ್ಟು ಭಾಗಗಳಿದೆ. ಆದರೆ ಇದರಲ್ಲಿ ಒಂದೊಂದು ಭಾಗ ಏನಾದರೂ ಯಾವುದಾದ್ರೂ ಒಂದು ಋಣ ಮಾತ್ರ ಕೊಟ್ಟಿರಲ್ಲ. ಏನಂದರೆ ಇದರಲ್ಲಿ ನಾನು ಒಂದು ಪಾರ್ಟ್ ಮಾತ್ರನೇ ತೊಗೊಳ್ಳಿದ್ರೆ ಏನಂದರೆ ನಿದ್ರೆಯ ವಿಚಾರ. ತಮಗೆಲ್ಲ ಗೊತ್ತಿರ್ಬೋದು, ಸಪೋಸ್ ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿದ್ರೆ ಇಲ್ಲ ಅಂದರೆ ನೆಕ್ಸ್ಟ್ ದಿನ ಆ ವ್ಯಕ್ತಿಗೆ ಒಂದು ಆರೋಗ್ಯ ಅನ್ನೋದು ಕಮ್ಮಿ ಇರುತ್ತೆ. ಮತ್ತು ಅವನಿಗೆ ನಿದ್ರೆ ಅನ್ನೋದು ಕಮ್ಮಿ ಆದಾಗ ಏನಪ್ಪ ಆಗುತ್ತೆ ಅಂದರೆ ಆಯಾಸ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಯಾವ ಕಾರಣ ಇದಕ್ಕೆ? ಮುಖ್ಯವಾಗಿ ಒಂದು ಆಯಾಸಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಶುಕ್ರ ಹಾಗೂ ಕುಜನ ಭುಕ್ತಿ. ಯಾಕೆ ಕುಜ ಏನಾದರೂ ಈ BP ಕಾರಕ ಆಗ್ತಾರೆ. ಏನಂದರೆ ನಿದ್ದೆ ನಾವು ಏನಾದ್ರು ಸರಿಯಾಗಿ ಮಾಡ್ತಿಲ್ಲ ಅಂದರೆ BP ಅನ್ನೋದು ಜಾಸ್ತಿ ಆಗತ್ತೆ. ಹಾಗಾಗಿ ಮತ್ತೆ ಇನ್ನೊಂದೇನಂದರೆ ಈ 12ನೇ ಮನೆ ಅಧಿಪತಿ ಏನಾದರೂ ಶನಿಯ ಯುತಿ ಇದ್ದಿದ್ದೆ ಆದರೆ ಅವ್ರಿಗೆ ನಿದ್ದೆ ಅನ್ನೋದೇ ಸಾಕಾಗಲ್ಲ. ಯಾಕಂದರೆ ಶನಿನೂ ನಿದ್ದೆ ಕಾರಕ. ಹಾಗಾಗಿ ಒಂದು 12ನೇ ಮನೆ ಅಧಿಪತಿ ಏನಾದ್ರು ಮಿತ್ರತ್ವದಲ್ಲಿ ಏನಾದ್ರು ಇದ್ಬಿಟ್ಟವ್ರೆ ಅಂದರೆ ಸದಾ ಕಾಲದಲ್ಲಿ ಅವರು ನಿದ್ದೆ. ಯಾಕಂದರೆ ಏನೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ರು ನಿದ್ದೆ ಮಾಡಿದ್ರೆ ಆ ವ್ಯಕ್ತಿಗಳಿಗೆ ಪರಿಹಾರ ಅನ್ನೋದು ಅಂದರೆ ಅವ್ರಿಗೆ ಖುಷಿ ಅನ್ನೋದು ಕೊಡೋದೇ ಅವಾಗ. ಹಾಗಾಗಿ ಈ ಒಂದು 12ನೇ ಮನೆ ಸಾಕಷ್ಟು ಒಂದು ರೆಸ್ಟಿಂಗ್ ಅನ್ನೋದು ಬರುತ್ತೆ. ಈ ಏನೇ ಒಂದು ರೆಸ್ಟ್ ಬರ್ತಾ ಇಲ್ಲ ಅಂದಾಗ ಒಂದು ಅಂಧಕಾರಕ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಏನೇ ಒಂದು ವ್ಯಕ್ತಿ ಮೆಡಿಟೇಷನ್ನಿಂದನೂ ಕೂಡ ಒಂದು ಯಾವುದೇ ಒಂದು ಯಂತ್ರ ಮಂತ್ರ ತಂತ್ರಗಳು ಅಂದರೆ ಯಾವುದೇ ಥರದ ಒಂದು ಮಾಟ ಮಂತ್ರದ ತಂತ್ರದ ಪ್ರಯೋಗ ಆಗಿಲ್ಲಪ್ಪ. ಆದರೆ ಯಾವುದೇ ಒಂದು ಈ ಒಂದು ಏನು ಒಂದು ಮೆಡಿಟೇಷನ್ನಿಂದ ನಾವೇನಾದರೂ ಒಂದು ಈ ನಿದ್ರೆಯನ್ನು ಏನಾದರೂ ನಾವು ಪರಿಹಾರ ಮಾಡ್ಕೋಬೋದಾ? ಹೌದು, ಮಾಡ್ಕೋಬೋದು. ಇದಕ್ಕೆ ಮೂಲವಾದ ಕಾರಣ ಯಾವುದಪ್ಪ ಅಂದರೆ ಒಂದು ಏನು ಮೆಡಿಟೇಷನ್ ಅನ್ನೋದು. ಈ ಮೆಡಿಟೇಷನ್ ಒಂದು ಏನು ನಮಗೆ ಕಪ್ಪನ ಒಂದು ದೃಷ್ಟಿ ಅಂದರೆ ನಮ್ಮ ದೇಹ ಯಾವಾಗ ಒಂದು ಹಿಂದಿನ ಕಾಲಕ್ಕೆ ಅಂದರೆ ನಮ್ಮ ಒಂದು ಕಪ್ಪ ದೃಷ್ಟಿಗೆ ಹೋಗುತ್ತೋ ಆಟೋಮೆಟಿಕ್ಲಿ ಈ ದೇಹ ಆ ಒಂದು ನಿದ್ದೆ ಸ್ಟೇಟ್ ಕೊಟ್ಟೋಗುತ್ತೆ. ಹಾಗಾಗಿ ಯಾವುದೋ ಒಬ್ಬ ಮನುಷ್ಯನಿಗೆ ಆಯಾಸ ಅನ್ನೋದಾಗಿದ ತಕ್ಷಣ ನಿದ್ದೆ ಅನ್ನೋದು ಕೊಡುತ್ತೆ. ಆ ಆಯಾಸ ಅನ್ನೋದು ಬಂದ ನಂತರ ಒಂದು ಅಭಿವೃದ್ಧಿ ಅಂದರೆ ಈ ಬಾಡಿನ ರೆಸ್ಟ್ ಅಂತ ಕೊಟ್ಟಿದ ನಂತರದ ಮೇಲೆ ಮತ್ತೆ ಅದು ರೀಎನರ್ಜೈಸ್ ಮಾಡ್ಕೊಳುತ್ತೆ. ಅಂದರೆ ಯಾವುದೇ ಒಂದು ದೃಷ್ಟಿ ಆಗಿರ್ಬೋದು, ಒಂದು ಸಸಿನೇ ಆಗಿರ್ಬೋದು, ಒಂದು ಪಶುನೇ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸ್ಟಾಪ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿನಿತ್ಯ ಕಾಲದಲ್ಲಿ. ಹಾಗಾಗಿ ಈ ಒಂದು ಶಯನ ಒಂದು ಸುಖ ಆಗಿರ್ಬೋದು, ಆ ಶಯನ ಸುಖ ನಾನು ವಿಚಾರ ಬಂದಾಗ ಮುಂದಿನ ದೃಷ್ಟಿ ಹೇಳ್ತೀನಿ. ಈ ವಿಡಿಯೋ ಒಂದು ನಿದ್ರೆ ವಿಚಾರ ಮಾತ್ರ ತಿಳಿಸಿದ್ದೀನಿ. ಹಾಗೆ ಈ ವಿಡಿಯೋ ತಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೂ ಈ ಯಾರಾದರೂ ಜಾತಕವನ್ನು ಏನಾದರೂ ಕೇಳಬೇಕು ಅನ್ನಿಸಿದೆ ಆದರೆ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ನ ಕಳಿಸಿ. ಹಾಗೂ ನಿಮ್ಮ ಫೋಟೋ, ನಿಮ್ಮ ಬಲಗೈನ ಹಸ್ತರೇಖೆಯನ್ನು ಕಳಿಸಿ. ಈ ನಂಬರ್ ಗೂಗಲ್ ಪೇ ಹಾಗೂ ಫೋನ್ಪೇ ಇದೆ. ಫೋನ್ಪೇಯನ್ನು ಮಾಡಿ ಈ ಮಾತನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.